ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. 3 ವಿಚಾರ. 22ನೇ ತಾರೀಕು ಅಗ್ನಿಹೋತ್ರ ಇದೆ. 24ನೇ ತಾರೀಕು ನಮ್ಮ ರೇಖಿ ಕ್ಲಾಸಸ್ಸು, ರೇಖಿ 1 ರೇಖಿ 2 ಎರಡೂ ಅದರಲ್ಲೇ ಮಿಕ್ಸ್ ಆಗುತ್ತೆ. ಅದರ ಜೊತೆಗೆ ಸಪ್ತಚಕ್ರಗಳ ಬಗ್ಗೆ ವಿಶ್ಲೇಷಣೆ ಮತ್ತು ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಅಗ್ನಿಹೋತ್ರಕ್ಕೆ 1000 ರೂಪಾಯಿ ತೊಗೊಳ್ತೀವಿ. ಹಾಗೆ ಕ್ರಿಸ್ಟಲ್ ಹೀಲಿಂಗ್ಗೆ 800 ರೂಪಾಯಿ ತೊಗೊಳ್ತೀವಿ. ಕ್ರಿಸ್ಟಲ್ ಹೀಲಿಂಗ್ 4 ಡೇಸ್ ಕ್ಲಾಸು. ಅಕ್ಟೋಬರ್ 21ನೇ ತಾರೀಕು 104ನೇ ಬ್ಯಾಚ್ ಇರ್ತಕ್ಕಂಥದ್ದು. ನಕ್ಷತ್ರ ನಾಡಿ 15 ದಿವಸದ ಜ್ಯೋತಿಷ್ಯದ ತರಗತಿಗಳು. ತುಂಬ ಜನ ಭಯಪಡ್ತಕ್ಕಂಥದ್ದು ಈ ಶನಿಯ ವಿಚಾರ. ಶಾಸ್ತ್ರದಲ್ಲಿ ಈ ಸಾಡೆ ಸಾತಿ ಅಂತಕ್ಕಂಥ ಒಂದು ವಿಚಾರ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಅನೇಕ ಕಾಂಪೌಂಡ್ರುಗಳು, ಯಾರಿಗೂ ಧೈರ್ಯ ಇಲ್ಲ ಕಾಂಪೌಂಡ್ರ್ ಅಂತ ಕರೆಯೋಕ್ಕೆ, ನಾನೊಬ್ಬನೇ ಕರೆಯೋದು. ಅನೇಕ ಕಾಂಪೌಂಡ್ರುಗಳು ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಬಲ್ಲವರಲ್ಲ. ಅವರು ಒಂದು ಎಕ್ಸಾಮ್ ಕೊಟ್ಟರೆ 100% ಫೇಲ್ ಆಗ್ತಾರೆ. 100 ಅಲ್ಲ 1000% ಫೇಲ್ ಆಗ್ತಾರೆ. ಯಾಕೆ ಅಂತಂದರೆ ಸರಿಯಾಗಿರ್ತಕ್ಕಂಥ ಜ್ಯೋತಿಷ್ಯ ಕಲ್ತಿರೋರು ಸಾಡೆ ಸತಿ ಬಗ್ಗೆ ಮಾತಾಡಲ್ಲ. 100% ಜ್ಯೋತಿಷ್ಯ ಕಲ್ತಿರೋರು 10ರಿಂದ 15% ಮೇಲೆ ಇಲ್ಲ ಭಾರತದಲ್ಲಿ. ಇನ್ನು ಮಿಕ್ಕ ಎಲ್ಲ ಅರ್ಚಕರು ನಮ್ಮ ವೀಕ್ಷಕರಿಗೆ ಇದು ಓಡಲ್ಲ. ಎಲ್ಲ ದೇವಸ್ಥಾನದ ಅರ್ಚಕರು ಪೂಜೆಯವರಿಗೂ ಜ್ಯೋತಿಷ್ಯ ಬರುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೀವಿ. ಅದೇ ಇವತ್ತಿನವರೆಗೂ ಆಗಿರ್ತಕ್ಕಂಥ ನಮ್ಮ ಒಂದು ದೊಡ್ಡ ದುರಂತ. ನಮಗೆ ದೊಡ್ಡ ದುರಂತ ಅಂತಂದರೆ ಪ್ರತಿಯೊಬ್ಬರು ಅರ್ಚಕರ ಹತ್ರ ಹೋಗಿ ಜ್ಯೋತಿಷ್ಯ ಕೇಳೋದು. ಅವ್ರು ನನ್ನೆಲ್ಲ ಎದುರಾಕೊಂಡಿದ್ದಾರೆ. ನಾನು ಬೈಕೊಂಡ್ರೆ ಬೈಕೊಳ್ಳಿ, ನಾನೇನು ಕೇರ್ ಮಾಡಲ್ಲ, ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ ಬೇಕಾದ್ರೆ ಏನು ಬೇಕಾದ್ರೂ ಎಲೆಡ್ಕೆ ಹಾಕ್ಕೊಂಡು ಹೋಗಿದ್ರು ನಂಗೆ ಚಿಂತೆ ಇಲ್ಲ. ಧರ್ಮದ ವಿಚಾರದಲ್ಲಿ, ಜ್ಯೋತಿಷ್ಯದ ವಿಚಾರದಲ್ಲಿ ನ್ಯಾಯವಾಗಿ ಹೇಳ್ತಾ ಇದ್ದೀನಿ. ಅವ್ರ ಮನಸ್ಸಿಗೆ ಅವರೇ ಕೇಳ್ಕೊಳಕ್ಕೆ ಕೇಳಿ. 100 ಅಲ್ಲ 1000% ಅವ್ರ ಮನಸ್ಸಿಗೆ ನೀವೇ ಕೇಳ್ಕೊಳ್ಳಿ. ಸಾಡೆ ಸಾತಿ ಎಲ್ಲೋದ್ರೂ ಸಾಡೆ ಸಾತಿ. ಆ ಸಾಡೆ ಸಾತಿ ಅನ್ನೋ ಹೆಸರು ನೋಡಿ, ಕೇಳಿ ಎಷ್ಟು ಒಂಥರ ವಿಚಿತ್ರವಾಗಿದೆ. ಆ ಹೆಸರು ಕೇಳ್ತಾ ಇದ್ದಂಗೆ ಇದು ಎಲ್ಲೋ ಈ ದಕ್ಷಿಣ ಭಾರತದ ಪದ ಅಲ್ಲ. ಅದು ದಕ್ಷಿಣ ಭಾರತದ ಪದ ಅಲ್ಲ. ಎಲ್ಲೋ ಒಂದು ಕಡೆ ನಮ್ಮದು ಹಿಂದಿ, ಆ ಕಡೆ ನಾರ್ತ್ ಕಡೆ ಇರ್ತಕ್ಕಂಥ ಒಂದು ಪದ ಶಬ್ದ ಕೇಳಿಸುತ್ತೆ. ಇದನ್ನು ಬಳಸ್ಕೊಂಡು ಅನೇಕ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಆ ರಾಶಿಗೆ ಏನೋ ಹಿಂದಿನ ರಾಶಿಗೆ ಶನಿ ಬಂದಾಗ ನಿಮ್ಮದು ಜನ್ಮರಾಶಿ ಯಾವುದೋ ಒಂದು ಇರುತ್ತೆ. ಆ ಜನ್ಮರಾಶಿಗೆ ಹಿಂದಿನ ರಾಶಿಗೆ ಶನಿ ಬಂದಾಗ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸಾಡೆ ಸಾತಿ ಹೆಚ್ಚು ಕಮ್ಮಿ 2.5 ವರ್ಷ ಒಂದು ರಾಶಿಲಿರುತ್ತೆ. ಅದಾದ ನಂತರ ಅವರ ರಾಶಿಗೆ ಜನ್ಮರಾಶಿಗೆ ಬಂದಾಗ 2.5 ವರ್ಷ, 2.5 5 ವರ್ಷ ಆಯಿತು. ಅದಾದ ನಂತರ ಮುಂದಿನ ರಾಶಿಗೆ ಹೋಗಬೇಕಾದ್ರೆ ಮತ್ತೆ 2.5 ವರ್ಷ, ಒಟ್ಟು 7.5 ವರ್ಷ. ಪ್ರತಿ 30 ವರ್ಷಕ್ಕೊಂದು ಸತಿ ಬರುತ್ತಿದ್ದು. ಯೋಚನೆ ಮಾಡಿ. ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಪ್ರತಿ 30 ವರ್ಷಕ್ಕೆ 7.5 ವರ್ಷ ನಿಮಗೆ ಶನಿ ಕಾಟ ಕೊಡ್ತಾನೆ. ಕಾನ್ಸೆಪ್ಷಲಿ ತಲ್ಲಿಟ್ಕೊಳ್ಳಿ. ಇನ್ನು 60 ವರ್ಷದಲ್ಲಿ 7.5 + 7.5 15 ವರ್ಷ ನಿಮಗೆ ಶನಿ ಕಾಟ ಕೊಟ್ಟರೆ ಬದುಕ್ತೀರೇನ್ರಿ ನಾವೆಲ್ಲ? ಕಾನ್ಸೆಪ್ಟ್ ಯೋಚನೆ ಮಾಡಿರಿ. ಇದು ಕಾಂಪೌಂಡ್ರಿಗೂ ಹೇಳ್ತಾ ಇದ್ದೀನಿ. ಕಾಂಪೌಂಡ್ರುಗಳು ಎತ್ಕೋತಿರಲ್ಲ ನೀವೆಲ್ಲ. ಮದುವೆ ಆಗ್ತಾ ಇಲ್ವಾ? ಶನಿ ಗೋಚಾರದಲ್ಲಿ ಇಲ್ಲಿದ್ದಾನೆ. ಲಗ್ನದಿಂದ ಶನಿ ಯಾವ ಮನೆಯಲ್ಲಿ ಬಾಧಕ ಆಗಿರ್ತಾನೋ, ಮಾರಕ ಆಗಿರ್ತಾನೋ, ಯಾವ ಮನೆ ಸೂಚ್ಯಾಂಕ ಮಾಡಿರ್ತಾನೋ ಅದನ್ನು ತೊಗೊಳ್ಬೇಕು. ಅದು ದಶಾಭುಕ್ತಿ ಅಂತರ್ಭುಕ್ತಿಲಿ ಶನಿ ಬಂದಾಗ. ಈ ಕಡೆ ಒಬ್ಬ ವ್ಯಕ್ತಿದು ನಡೀತಾ ಇರ್ತಕ್ಕಂಥ ದಶಾನೇ ಬೇರೆ. ಎಲ್ಲೋ ಗುರು ದಶೆ ನಡೀತಾ ಇರುತ್ತೆ, ಎಲ್ಲೋ ಶುಕ್ರ ದಶೆ ನಡೀತಾ ಇರುತ್ತೆ, ಎಲ್ಲೋ ರಾಹು ದಶೆ ನಡೀತಾ ಇರುತ್ತೆ.
ಅವರ ರಾಶಿಗೆ ಶನಿ ಎಂಟ್ರಾಗ್ತಾನೆ ಹಿಂದಿನ ಮನೆಗೆ. ಇನ್ನು 7 ವರ್ಷ ನಿಮಗೆ ಏನು ಏಳಿಗೆ ಇಲ್ಲ, ಇವ್ರಿಗೆ ಬಲೆ ಏಳಿಗೆ ಇದ್ದಂಗೆ ಹೇಳೋರಿಗೆ. ಇಲ್ಲಿ ಶಾಸ್ತ್ರ ಹಾಳಾಗಿರೋದು ಈ ಪಾಯಿಂಟಲ್ಲಿ. ನಾರ್ತ್ ಪೂರ್ತಿ ಹಾಳಾಗಿದೆ, ನಾರ್ತು ಪೂರ್ತಿ ಹಾಳಾಗಿದೆ, ಮಾಂಗ್ಲಿಕ್ ಹಾಳಾಗಿದೆ. ನಾರ್ತಲ್ಲಿ ನಿಮ್ಗೆ ಗೊತ್ತಿಲ್ಲ, ತುಂಬ ಜನ ನಕ್ಷತ್ರ ನಾಡಿಗೆ ಶಿಫ್ಟ್ ಆಗಿದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ನಕ್ಷತ್ರ ನಾಡಿಗೆ ಶಿಫ್ಟ್ ಆಗಿದ್ದಾರೆ. ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ನಮ್ಮ ಸಿಸ್ಟಮ್ ಬಂದಿದ್ದಾರೆ. ಬೇಕಾದ್ರೆ ನೀವು ತಮಿಳ್ನಾಡಲ್ಲಿ ಹೋಗಿ ಕೇಳಿ, ನಾಡಿ ಸಿಸ್ಟಮ್ ಅಂತ ಬರುತ್ತೆ. ಕೇರಳದ ನಾನು ಹೇಳಲ್ಲ, ಕೇರಳದು ಅವ್ರದೇ ಓನ್ ಕಂಟ್ರಿ, ಗಾಡ್ಸ್ ಓನ್ ಕಂಟ್ರಿ, ಅವ್ರ ಓನ್ ಪೀಪಲ್, ಅವ್ರದ್ದು ಅಷ್ಟಮಂಗಲ ಅದೊಂಥರ ವಿಚಿತ್ರವಾಗಿ ಅವ್ರ ಕಡೆ ಇದ್ದಾರೆ. ಇನ್ನು ಈ ಮಂಗಳೂರು ಉಡುಪಿ ಕೋಸ್ಟಲ್ ಬೆಲ್ಟಲ್ಲಿ ಸ್ವಲ್ಪ 50-50 ಆಗಿದೆ. ನಾನು ಬಂದ ಮೇಲೆ 2015 ಬಂದ ಮೇಲೆ ನನ್ನ ಒಂದು ನಾಡಿ ಪ್ರಕಾರ, ನಮ್ಮ ನಾಡಿ ಪ್ರಕಾರ ಕಲಿತಾದ ಮೇಲೆ ಅಲ್ಲೂ ಒಂಚೂರು ಚೇಂಜಸ್ ಆಗಿದೆ, ತುಂಬ ಚೇಂಜಸ್ ಆಗಿದೆ. ತುಂಬ ಜನ ನನಗೆ ಹೇಳ್ತಾರೆ, ಸರ್ ನೀವು ಬಂದ ಮೇಲೆ ಲಗ್ನ ಅಂತ ಏನು ಅಂತ ಗೊತ್ತಾಗಿದೆ. ಯಾಕಂದರೆ 2015 ಬಡ್ಕೋತಾ ಇದ್ದೀನಿ. ಲಗ್ನ 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 ರಾಶಿ ಹೊಟ್ಟೋಯ್ತು. ಇವತ್ತು ಯಾವುದೇ ವಾಹಿನಿ ತೊಗೊಂಡ್ರೆ ಆ ವಾಹಿನಿಲಿ ಹೇಳ್ತಕ್ಕಂಥ ಎಲ್ಲ ಜ್ಯೋತಿಷರು ಕುಂಭರಾಶಿ ಕುಂಭ ಲಗ್ನ, ವೃಷಭ ರಾಶಿ ವೃಷಭ ಲಗ್ನ. ಸ್ವಲ್ಪ ಭಯ, ರಾಶಿನೂ ಬಿಡೋಂಗಿಲ್ಲ, ಲಗ್ನನೂ ಬಿಡೋಂಗಿಲ್ಲ. ಇಲ್ಲಿ ದೇ ಸ್ಟಾರ್ಟೆಡ್ ಟೆಲಿಂಗ್ ಲಗ್ನ. ಲಗ್ನನೇ ಇಂಪಾರ್ಟೆಂಟ್. ಲಗ್ನ ಅಂದರೆ ದಿ ಟೈಮ್ ಯು ಆರ್ ಬಾರ್ನ್. ನೀವು ಯಾವ ಟೈಮಲ್ಲಿ ಹುಟ್ಟುತ್ತೀರೋ ಆ ಟೈಮಲ್ಲಿ ಪೂರ್ವದ ದಿಕ್ಕಿಗೆ ಈಸ್ಟರ್ನ್ ಡೈರೆಕ್ಷನಲ್ಲಿ ನೋಡಿದಾಗ ಕಣ್ಣಿಗೆ ಕಾಣಿಸ್ತಕ್ಕಂಥ ರಾಶಿಯೇ ಲಗ್ನ ಆಗುತ್ತೆ. ಇದು ಸೈಂಟಿಫಿಕಲಿ ಈಸ್ಟರ್ನ್ ಹೊರೈಸನ್ ಅಂತ ಕರೀತಾರೆ. ಸೊ ಅದು ಮೊದಲನೇದು. ಅಲ್ಲಿಂದನೇ ನಮ್ಮ ಕರ್ಮಫಲ ಸ್ಟಾರ್ಟ್ ಆಗೋದು, 12 ಮನೆ. ಈಗ ಸಾಡೆ ಸಾತಿ ಅಂತಕ್ಕಂಥದ್ದು 60 ವರ್ಷದಲ್ಲಿ 15 ವರ್ಷ ಬಂದರೆ ಹೆಚ್ಚು ಕಮ್ಮಿ 25% ನಮ್ಮ ಜೀವನ ಹಾಳಾಗ್ಬಿಡುತ್ತೆ. 15 ವರ್ಷ ಅಂದರೆ 60 ವರ್ಷ ಅಂತ ಲೆಕ್ಕ ತಗೊಂಡ್ರೆ 25% ಗಾನ್ ಕೇಸ್. ಪ್ರತಿಯೊಬ್ಬರಿಗೂ ಬಂದೇ ಬರುತ್ತಲ್ವ ಹಾಗಿದ್ರೆ. ಮತ್ತು ಅದರದ್ದು ಎಫೆಕ್ಟ್ ಯಾಕೆ ತೊಗೊಳ್ತಾ ಇದ್ದಾರೆ? ವಾಟ್ ಈಸ್ ದಿ ಕಾನ್ಸೆಪ್ಟ್ ಏನು? ಯಾವ ಒಂದು ನಿದರ್ಶನದಲ್ಲೂ ಕೂಡ ಸಾಡೆ ಸಾತಿ ಒಬ್ಬರಿಗೆ ಸಮಸ್ಯೆ ಮಾಡಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ನರೇಂದ್ರ ಮೋದಿಯವರು ವೃಶ್ಚಿಕ ರಾಶಿ, ಈಗ ಶನಿ ಕುಂಭರಾಶಿಲಿರಬೇಕು. ಸ್ವಲ್ಪ ಹಿಂದಕ್ಕೆ ಬಂದರೆ ಕುಂಭ, ಮಕರ, ಧನುರ್ ಮತ್ತು ವೃಶ್ಚಿಕ, ತುಲಾ, 5 into 2.5. ಒಂದು 13 ವರ್ಷ ಹಿಂದೆ ಹೋದರೆ ಅವರು ಸಾಡೆ ಸಾತಿಲೇ ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಸೊ ಅವ್ರಿಗೆ ಯೋಗಕಾರಕನ. ಆ ಟೈಮಲ್ಲಿ ಅವ್ರಿಗೆ ನಡೀತಾ ಇರತಕ್ಕಂಥದ್ದು ಸೂರ್ಯ ದಶ, ಸೂರ್ಯನ ನಕ್ಷತ್ರ, ಸೂರ್ಯನ ಸಬ್ಲಾಡ್ ಎಲ್ಲ 10ನೇ ಮನೆ ತೋರಿಸ್ತಾ ಇತ್ತು. ಸೂರ್ಯ ಆದಮೇಲೆ ಚಂದ್ರ ಬಂತು, ಚಂದ್ರನೂ ಕಾಂಬಿನೇಷನ್ ತೋರಿಸ್ತಾ ಇತ್ತು. ಮೊನ್ನೆ ಮಂಗಳ ದಶ ಅವ್ರಿಗೆ ಸ್ಟಾರ್ಟ್ ಆಗಿದ್ದು. ಮೊನ್ನೆ ಎಲೆಕ್ಷನ್ ಮುಗೀತಲ್ಲ, ಮಂಗಳ ದಶ. ಮಂಗಳ ಅಷ್ಟು ಸ್ಟ್ರೆಂತ್ ಇಲ್ಲ, ತುಂಬ ವೀಕ್ ಇದೆ, ಅದಕ್ಕೆ ಬಹುಮತ ಬರಲಿಲ್ಲ, ಕೊಂಡ್ಕೊಂಡಿದೆ. ಸಾಡೆ ಸಾತಿ ಬಂದಾಗ ಅವ್ರಿಗೆ ಅಧಿಕಾರ ಹೇಗೆ ಕೊಡ್ತು? ಸಾಡೆ ಸಾತಿ ಹೇಳೋರು ಕೇಳ್ತಾ ಇದ್ದೀನಿ. ಹಾಗೆ ಸಾಡೆ ಸಾತಿನ ಯಾರ ಬಾಯಲ್ಲೂ ಕೂಡ, ಯಾವ ಕಾಂಪೌಂಡ್ರ್ ಬಾಯಲ್ಲೂ ಕೂಡ ಒಳ್ಳೆಯದಾಗತ್ತೆ ಅಂತ ಒಬ್ಬರು ಹೇಳಿಲ್ಲ. ನಮ್ಮಗಳ ತಲೆಯಲ್ಲಿ ಸ್ವಲ್ಪ ಅದೇನೋ ಇರುತ್ತಲ್ಲ, ಅದು ತುಂಬಿದೆ. ಎಲ್ಲರಿಗೂ ಶನಿ ಕೆಟ್ಟದ್ದು ಮಾಡ್ತಾನಾ? ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈ ಕಾಂಪೌಂಡ್ರುಗಳು ಫಸ್ಟ್ ಅರ್ಥ ಮಾಡ್ಕೊಳ್ರಪ್ಪ. ಜೀವನದಲ್ಲಿ 9 ಗ್ರಹದಲ್ಲಿ ಶನಿ ನಿಮ್ಗೆ ಯಾವಾಗಲೂ ಕೆಟ್ಟದೇನಾ ನಿಮ್ಗೆ ಕಾಣಿಸೋದು? ಒಳ್ಳೇದು ಮಾಡಲ್ವಾ? ನನ್ನ ಜಾತಕದಲ್ಲಿ ಶನಿಯಿಂದನೇ ಈ ಹತ್ರಕ್ಕೆ ಬೆಳೆದಿರೋದು, ಶನಿಯಿಂದನೇ. ವಿತೌಟ್ ಶನಿ ನಾನು ಈ ಪ್ಲೇಸಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಶನಿ ಪರಮಾತ್ಮ ಅಂತ ಕರಿತೀನಿ, ಶನಿ ಮಹಾತ್ಮ ಅಂತ ಕರಿತೀನಿ. ನಾನು ಚಿಕ್ಕ ಹುಡುಗನಲ್ಲಿ ನೋಡಿದಾಗೆಲ್ಲ ಬಂದಾಗೆಲ್ಲ ಈ ಶನಿ ಕಂಡ್ರೆ ಎದುರ್ಕೊಂಡ್ಬಿಡ್ತಾ ಇದ್ದೆ. ಏನೋ
ಆವಾಗ ಊರಲ್ಲೆಲ್ಲ ಕತೆ ಮಾಡಿಸ್ತಾ ಇದ್ವಿ. ಶನಿದೇವ್ರ ಕತೆ ಇದು ಸ್ಯಾಟರ್ಡೆ ಆದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಕತೆ, ರಾತ್ರಿ ಎಲ್ಲ ಭಜನೆ, ಶನಿದೇವನ ಆರಾಧನೆ ಎಲ್ಲ ಮಾಡ್ತಾಯಿದ್ರು. ಅದು ಏನೋ ಶನಿ ಮಹಾತ್ಮ ಎಲ್ಲರಿಗೂ ಇಟ್ಕೊಂಡ್ಬಿಡ್ತಾನೆ, ಕಟ್ ಮಾಡ್ತಾರೆ ಅಂತ ಅದೊಂದು ಭಾವನೆ ಬಂದ್ಬಿಟ್ಟಿತ್ತು. ಜ್ಯೋತಿಷ ಕಲಿತಾ 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 9 ಗ್ರಹಗಳಲ್ಲೂ ಒಬ್ಬ ಮನುಷ್ಯನಿಗೆ ಸ್ನೇಹಿತನಾಗಿರ್ತಕ್ಕಂಥ ಗ್ರಹಗಳು ಇದ್ದಾವೆ. ಅದೇ 9 ಗ್ರಹಗಳು ಅದೇ ವ್ಯಕ್ತಿಗೆ ದುಶ್ಮನ್ನಾಗುವ ಗ್ರಹಗಳು ಇರ್ತವೆ. ನನ್ನ ಲೈಫಲ್ಲಿ ಕೇತುನೇ ದುಶ್ಮನ್ನು. ನನ್ನ ಲೈಫಲ್ಲಿ ಕೇತು ಅವನು ಹೆಂಗೆ ಕೊಟ್ಟ ಹಂಗೆ ಕಿತ್ಕೊಂಡ್ಬಿಟ್ಟ ಒಂದು ಟೈಮಲ್ಲಿ. ಅದೇ ಶನಿ ನನಗೆ ಯೋಗಕಾರಕ ಆದ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ನಾನು ನೋಡ್ಕೊಂಬಂದಿದ್ದೀನಿ. ಶನಿನೇ ಅಲ್ಟಿಮೇಟು. ಎಲ್ಲಿ ಕೂತಿದ್ದಾನೆ ಅದು ಇಂಪಾರ್ಟೆಂಟು. ನನಗೂ 7.5 ಬಂದಿದೆ, ಈಗ ಆಲ್ರೆಡಿ ಬಂದಿದೆ. ನನ್ನ ರಾಶಿಗೆ 2 ವರ್ಷ ಆಯಿತು 7.5 ಸ್ಟಾರ್ಟ್ ಆಗಿ. ದಶಾದ ಎಫೆಕ್ಟ್ ನೋಡ್ತಾ ಇದ್ದೀನಿ ಹೊರತು 7.5 ಎಫೆಕ್ಟ್ ನೋಡ್ತಾ ಇಲ್ಲ. 2 ವರ್ಷ ಆಯಿತು ನಂದು 7.5 ಶುರುವಾಗಿ. ಈ 7.5 ಅಂತಕ್ಕಂಥದ್ದು ದಯವಿಟ್ಟು ಒಂದು 2 ಕೈ ಜೋಡಿಸಿ ಮುಗಿದು ಕೇಳ್ಕೊಳ್ತೀನಿ, ತೆಗೆದಾಕಿ. ಇದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಫಸ್ಟು ತೆಗೆದಾಕಬೇಕಾಗಿರೋರು ಪಬ್ಲಿಕ್ ಅವರಲ್ಲ, ಈ ಕಾಂಪೌಂಡ್ರುಗಳು. ನಂಬರ್ 1 ಕಲ್ಪ್ರಿಟ್ ಕಾಂಪೌಂಡ್ರುಗಳು. ಜ್ಯೋತಿಷ್ಯ ನೋಡೋಕ್ಕೆ ಬರಲ್ಲ, ದಶಾಭುಕ್ತಿ ಹೇಳಕ್ಕೆ ಬರಲ್ಲ. ಅಲ್ಲಿ ಮಂಗಳದೋಷ, ಈ ಕಡೆ 7.5 ಇಲ್ಲ ಅಂದರೆ ತೊಗೊಂಬಂದ್ಬಿಡ್ತಾರೆ ಹಾವು. ಕರೆಕ್ಟಾಗಿ ಕಲಿತ್ರೆ ನಾವು ಜನತೆಗೆ ಗೌರವವಾಗಿ ಜ್ಯೋತಿಷ್ಯದಲ್ಲಿ ತಲೆ ಎತ್ತಿ ತಿರುಗಾಡ್ಬೋದು. ಈ ನಮ್ಮ ಪಬ್ಲಿಕ್ಕು ಒಬ್ಬರ ಹತ್ರ ಹೋಗಲ್ಲ, ಇರೋರ ಹತ್ರ ಎಲ್ಲ ಹೋಗ್ಬಿಡ್ತಾರೆ ಪ್ರಾಬ್ಲಮ್ ಇದ್ದಾಗ. ಹಣೆ ಬರದಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ಸಿಗೋ ಟೈಮ್ ಸಿಗುತ್ತೆ, ಇಲ್ಲದ್ರೆ ಕಲ್ತ್ಕೋಬೇಕು, ಯಾವಾಗ ಸಿಗುತ್ತೆ ನೋಡ್ಕೋಬೇಕು. ನೀವು ಊರೆಲ್ಲ ತಿರುಗಿದ್ರೆ ಮದುವೆ ಬೇಗ ಆಗಲ್ಲ, ನಿಮ್ಮ ಹೆಣ್ಮಕ್ಳಿಗೂ ಬೇಗ ಆಗಲ್ಲ, ಗಂಡು ಮಕ್ಳಿಗೂ ಬೇಗ ಆಗಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಈ ಹುಚ್ಚು ಓಟದ ಹಿಂದೆ ನಾವೆಲ್ಲ ಓಡ್ತಾ ಇದ್ದೀವಿ, ಅದೇ ಹಿಂದೂ ಧರ್ಮದ ಹಿಂದೆ ನಾವು ಓಡ್ತಾ ಇಲ್ಲ. ದಟ್ ಈಸ್ ದಿ ಬಿಗ್ಗೆಸ್ಟ್ ಐರನಿ. ಈ ಮದರ್ ಇಂಡಿಯಾದೇ ಪ್ರಾಬ್ಲಮ್ಮು. ಮನೇಲಿರ್ತಾರಲ್ಲ ಮದರ್ ಇಂಡಿಯಾ, ಆ ಮದರ್ ಇಂಡಿಯಾನೇ ಊರವ್ರಿಗೆಲ್ಲ ತೋರಿಸ್ಬೇಕಲ್ಲ, ನನ್ನ ಮಗಳಿಗೆ ಬೇಗ ಮದುವೆ ಆಯಿತು, ಒಳ್ಳೆ ಕಡೆ ಕೊಟ್ಟಿದ್ದೀವಿ ಅಂತ. ಅವರಿಂದನೇ ನಿಮ್ಮಗಳ ಬುದ್ಧಿಯಿಂದ ಎಲ್ಲೆಲ್ಲಿ ಹೋಗಿ ಜ್ಯೋತಿಷ್ಯ ಶಾಸ್ತ್ರನೂ ಹಾಳು, ನಿಮ್ಮ ತಲೆನೂ ಹಾಳು, ಮನೆಗೆ ಬಂದು ಅದನ್ನು ಹೇಳಿ ಅವ್ರ ಮನೇಲಿರೋರು ಹಾಳು. ಅದಕ್ಕೆ ಗಂಡಸರು ಜ್ಯೋತಿಷ್ಯ ಕಂಡ್ರೆ ಆಗಲ್ಲ. ನಿಮ್ಮ ಮನೇಲಿ ಕೇಳ್ಕೊಂಡ್ಬಿಡ್ರಪ್ಪ. ಎಷ್ಟು ಜನ ಇಲ್ಲಿ ಆಚೆ ಬಂದು ಕಾಲ್ ಮಾಡ್ತಾರೆ, ಸರ್ ಇದು ಹೇಳಿ ನೋಡ್ಕೊಳ್ಳಿ ಸರ್, ಕಿರ್ಚಕ್ಕ ಜೋರಾಗಿ ಮಾತಾಡೋ ನಿಧಾನಕ್ಕೆ. ಯಾಕಂದರೆ ಅಲ್ಲಿ ಎಲ್ಲಿ ಗಂಡನೋ ತಂದೆನೋ ಎಲ್ಲೋ ಜ್ಯೋತಿಷ್ ಕಾರ್ಯಕ್ರಮ ಕಾಲು ಹೊಡಿತಾರೆ, ಉಗಿತಾರೆ, ಮೊಬೈಲ್ ತೆಗೆದು ಬಿಸಾಕ್ತಾರೆ, ಟಿ ವಿ ಆಫ್ ಮಾಡ್ತಾರೆ. ಇವತ್ತಿನ ದಿವಸ ಜ್ಯೋತಿಷ್ಯ ಹಿಂದೂ ಧರ್ಮದಲ್ಲಿ ಟಿ ವಿನ ಆಫ್ ಮಾಡಿ ಎಲೆ ಹಿಡ್ಕೆ ಹಾಕಿ ಉಗಿಯೋ ಲೆವೆಲ್ಗೆ ಬಂದಿದ್ದೀವಿ ನಾವೆಲ್ಲ. ಒಬ್ಬರು ಇದರಲ್ಲಿ ಧ್ವನಿ ಎತ್ತಲ್ಲ. ಇನ್ನು ಆಚೆ ಕಡೆ ಯಂಗ್ಸ್ಟರ್ಸೋ ಜ್ಯೋತಿಷಿಗಳು ಕಂಡ್ರೆ ಇವನ ಬುದ್ಧಿ, ಇವಂದು ಹಣೆ ಬರೀ ಇವನಿಗೆ ಗೊತ್ತಿಲ್ಲ, ಇವ್ನು ನಮ್ಮದೇನು ಹೇಳ್ತಾನೆ, ವ್ಯಂಗ್ಯ. ಇರೋದರಲ್ಲಿ ವಿದ್ಯಾಭ್ಯಾಸ ಕೊಟ್ಟು ಬದಲಾವಣೆ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಳೆದ 8 ವರ್ಷದಿಂದ ಸತತವಾಗಿ 9ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಜ್ಯೋತಿಷ್ಯ ಹೇಳ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ವೀಕ್ಷಕರು ಒಂದು ಭಾಳ ದೊಡ್ಡ ತಪ್ಪು. ಇಲ್ಲಿ ಫ್ರೀ ಕೊಡ್ತೀನಿ ಅಂತ ಕಾಲ್ ಮಾಡ್ತೀರಾ, ಮತ್ತು ಇನ್ನೊಬ್ಬರ ಹತ್ರ ಹೋಗ್ತೀರಿ. ನೀವೆಂಥವ್ರು ಇರ್ಬೇಕು ನೋಡಿ. ಇಲ್ಲಿ ಕರೆಕ್ಟಾಗಿ ಹೇಳಿರ್ತೀನಿ. ನಿಮಗೆ ಅನುಮಾನಂ ಪೆದ್ದ ರೋಗಂ. ನಿಮಗೆ ಪೆದ್ದ ರೋಗಂ. ಕನ್ನಡದಲ್ಲಿ ಪೆದ್ದ, ತೆಲುಗುಲಿ ಪೆದ್ದ ದೊಡ್ಡದು. ಅನುಮಾನ. ಇವನೇನೋ ಹೇಳ್ತಾ ಇದ್ದಾನೆ, 2 ವರ್ಷ ಆಗಲ್ಲ, ಅವ್ರು ಯಾರೋ ವಯಸ್ಸಾಗಿದೆ, ಇವ್ರಿಗೆ ಯಾರೋ ಇದಿದೆ, ಅಲ್ಲಿ ಅವ್ನು ಚೆನ್ನಾಗಿ ಹೇಳ್ತಾನೆ, ಇವನು ಚೆನ್ನಾಗಿ ಹೇಳ್ತಾನೆ, ಅವ್ನು ಬಂಬಾಟಾಗಿ ಹೇಳ್ತಾನೆ. ರೀ ಇಲ್ಲಿ ಗಿಂಬಾಟೆಲ್ಲ ಏನಿಲ್ಲ ರೀ. 1000% ಹೇಳ್ತೀನಿ. ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂದರೆ ನಾನು ಹೋಗೋದೆ. ಅರ್ಥ ಆಯ್ತಾ? ನಿಮ್ಮ ಹಣೆ ಬರ ಚೆನ್ನಾಗಿ ನೀವು ಹೋಗೋದೆ. ಇದೆಲ್ಲ ಹಣೆ ಬರದ ಮೇಲೆ ನಡೀತಾ ಇದೆ ಜೀವನ. ಇದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರನ ನಮ್ಮ ಋಷಿಮುನಿಗಳು ನಿಮ್ಮ ಹಣೆ ಬರನ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಹೊರತು ಹಣೆ ಬರಹನ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಈ ಕಾಂಪೌಂಡ್ರಿಂದೇ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳ ಇದು ಮದುವೆ ಜೀವನ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಅಷ್ಟೇ, ಮುಗೀತು. ಅಂಥ ಸಮಯದಲ್ಲಿ ಏನೇನೆಲ್ಲ ಮಾಡ್ಬೋದು? ಜಾತಕ ನೋಡೋದು ನಿಲ್ಲಿಸ್ಬೇಕು. ಆ ಹುಡುಗಿಗೆ ಯಾರು ಇಷ್ಟ ಬಂದಿದೆಯೋ ಅದನ್ನು ನೋಡಿ ಅದನ್ನೇ ಫೈನಲೈಸ್ ಮಾಡೋಕ್ಕೆ ಟ್ರೈ ಮಾಡಬೇಕು.
ಅವ್ರು ಇಷ್ಟಪಟ್ಟವ್ರನ್ನ ನೋಡಿಕೊಂಡು ಟ್ರೈ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಡಬೇಕು. ನಾವು ಜಾತಕ ನೋಡ್ತಾ ಇಲ್ಲ, ಅದು ನೋಡ್ತಾ ಇಲ್ಲ, ಇಷ್ಟಪಟ್ಟಿದ್ಯಾ, ಕಷ್ಟಪಟ್ಟಾದರೂ ಇರಬೇಕು, ನಮಗೆ ಅವಮಾನ ಮಾಡಬಾರ್ದು ಅಂತ ಹೇಳಬೇಕು. ಇಂಥದ್ದನ್ನು ಆ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಹೇಳಬೇಕು. ಅವರ ಮನಸ್ಥಿತಿನ ನೀವು ಬದಲಾಯಿಸ್ದಲೇ ಇಲ್ಲಿ ರಾಹು ಶಾಂತಿ, ಕುಜ ಶಾಂತಿ, ಹೋಮಗಳು ಮಾಡ್ಕೊಂಡ್ರೆ ಅವ್ರ ಮನಸ್ಥಿತಿ ಹಂಗೆ ಇರುತ್ತೆ. ಇಲ್ಲಿ ಪರಿಸ್ಥಿತಿನ ಚೇಂಜ್ ಮಾಡೋಕ್ಕೆ ಹೋಗ್ತಾಯಿದ್ರೆ ಪರಿಸ್ಥಿತಿ ಚೇಂಜ್ ಆಗಲ್ಲ, ಮನಸ್ಥಿತಿ ಹಾಗೆ ಇರುತ್ತೆ. ಜ್ಯೋತಿಷ್ಯ ಅನ್ನೋದು ಮನಸ್ಥಿತಿ ಮೇಲೆ ನಿಂತಿರೋದು. ಆ ಮನಸ್ಥಿತಿನ ಬದಲಾಯಿಸಬೇಕು. ಯಾಕಂದರೆ ಆ ಕಾಂಬಿನೇಷನಲ್ಲಿ ಎಂತೆಂಥವ್ರು ಬರ್ತಾರೆ ಜೀವನದಲ್ಲಿ. ಮದುವೆ ವಿಚಾರದಲ್ಲಿ ತಗೊಂಡಾಗ ಬರ್ತಕ್ಕಂಥ ಗಂಡ ನೋಡೋಕ್ಕೆ ಚೆನ್ನಾಗಿರ್ತಾನೆ, ನೋಡೋಕ್ಕೆ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾನೆ ಫಸ್ಟು. ಮದುವೆ ಬಂದ ಮೇಲೆ ಮೈಂಡೇ ಚೇಂಜ್, ತಲೆನೇ ಚೇಂಜು, ವಾತಾವರಣ ಚೇಂಜು, ರೌದ್ರ ಥರ. ಇನ್ಯಾರೋ ಒಂದು ಹುಡುಗಿ ನೋಡ್ಬಿಟ್ಟು ತೊಗೊಂಬರ್ತಾರೆ, ಆ ಹುಡುಗಿ ಹೇಳಿದ ಮಾತೇ ಕೇಳಲ್ಲ. 3 ದಿವಸಕ್ಕೂ ತಾಯಿ ಮನೆಗೆ ಹೋಗಿ ಕೂತ್ಕೊಳ್ತಾಳೆ. ಸುಮ್ಮನೆ ಗಲಾಟೆ ಮಾಡಿ ಅಲ್ಲೋಗಿ ಕೂತ್ಕೊಂಡ್ಬಿಡ್ತಾರೆ. ನಾನು ಬರಲ್ಲ, ನೀನೇನೋ ಅಂದೆ ಅಂತ. ಸಣ್ಣ ವಿಚಾರ, ಸಣ್ಣದು ಎಷ್ಟು ನಮಗೆ ಬರ್ತವೆ ಅಂದರೆ, ನನಗೆ ಬರ್ತವೆ ಕನ್ಸಲ್ಟೇಷನ್ ಅಂದರೆ ತಲೆ ಕೆಟ್ಟೋಗುತ್ತೆ. 7 ವರ್ಷ 8 ವರ್ಷ ಚೆನ್ನಾಗೇ ಇರ್ತಾರೆ. ಆ ದಶಾ ಚೇಂಜ್ ಆಗಿರುತ್ತೆ, ಒಪ್ಕೊಳ್ತೀನಿ. ಕಾರಣ ಇಲ್ಲದೆ ತಾಯಿ ಮನೆಗೆ ಹೋಗೋದು, ಅಲ್ಲಿ ತಾಯಿ ಇನ್ಫ್ಲೂಯೆನ್ಸ್ ಬೇರೆ, ಅದು ತೋರಿಸ್ತಾ ಇರುತ್ತೆ. ಇಲ್ಲಿ ನಾವು ಕಳಿಸಲ್ಲ ನನ್ನ ಮಗಳನ್ನ, ನಮ್ಮ ಮಗಳು ಮತ್ತು ಮೊಮ್ಮಗ ನಮ್ಮ ಜೊತೆನೇ ಇರಬೇಕು, ನೀನೇನೋ ಬೈದಿದೆಯಂತೆ. 7 ವರ್ಷ ಬೈದಿರೋದು ಯಾವುದೂ ಇರಲ್ಲ. ಅದು ಯಾವುದೋ ಒಂದು ಸಣ್ಣದು ಹೇಳಿದ ತಕ್ಷಣ ಇವರಿಗೆ ಉರಿ. ಮದರ್ ಇಂಡಿಯಾಗಳು ಮಾಡೋದಿದು. ನಾನು ಯಾರಿಗೂ ಕೇರ್ ಮಾಡಲ್ಲ. ಯಾಕಂದರೆ ನೀವು ನಿಮ್ಮ ಮಗಳನ್ನ ನೀವೇ ಹಾಳು ಮಾಡ್ತಾ ಇರ್ತೀರ. ಯಾರಿಗೂ ಅದನ್ನು ಅಪ್ಲಿಕಬಲ್ ಆಗುತ್ತೆ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಎಷ್ಟೊಂದು ಕೇಸಸ್ ಬಂದಿದೆ. ನನಗೆ ಆಶ್ಚರ್ಯ ಆಗುತ್ತೆ, ನಿಮಗೆಲ್ಲ ಗೊತ್ತಿಲ್ಲ. ಎಷ್ಟೋ ಜನ ಗಂಡಸರು ನನ್ನ ಹತ್ರ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾಯಿದೆ. ಪಬ್ಲಿಕ್ಕಲ್ಲಿ ಇದೆಲ್ಲ ಹೇಳೋಕ್ಕೆ ನಮಗೆ ಇಷ್ಟ ಆಗಲ್ಲ. ಏಯ್ ನೀನು ಗಂಡಸಲ್ವೇನೋ ಅಂತ ಎಲ್ಲ ಜನರಲ್ಲಿ ಮಾತಾಡ್ತಾರೆ. ಬಂದು ಸರ್ ಮದುವೆ ಆಗಿದ್ದೀನಿ ಸರ್, 10 ವರ್ಷ ಆಯಿತು, ಏನೋ ನನಗೆ ಗೊತ್ತಿಲ್ಲದಂಗೆ ಏನೋ ಒಂದು ಯಾವುದೋ ಒಂದು ಹೊಡೆದ್ಬಿಟ್ನೋ ಕೈಯಲ್ಲಿ ಇಟ್ಬಿಟ್ನೋ ಆಯಿತು, ಕಾಲಿಗೂ ಬಿದ್ದೆ ಸರ್, ಅತ್ತೆಗೂ ಬಿದ್ದಿದ್ದೀನಿ ನಾನು. ಈ ಕೇಸ್ ಒಂದು 3-4 ಬಂದಿದೆ ನನ್ನ ಹತ್ರ. ಕಾಲಿಗೆ ಬಿದ್ದುಬಿಟ್ಟೆ ಸರ್, ನಾನು ಬೇಕಾದ್ರೆ 4 ಬಾರಿಸಿ ಅಂದ್ರೂ ಕೂಡ ಅವ್ರಿಗೆ ಕರ್ಗೇ ಇಲ್ಲ ಸರ್. ಒಂದೇ ಒಂದು ಸತಿ ಸರ್ ನಾನು ಮಾಡಿರೋದು ತಪ್ಪು. ದಶಾಭುಕ್ತಿ ಹಂಗೆ ತೋರಿಸಿತ್ತು, ಇರಲಿ. ಫುಲ್ಲು ರಾಂಗಲ್ಲಿ ಆ ಕಡೆ ಮದುವೆ ಮಾಡಿಕೊಡ್ಬೇಕಾದ್ರೆ ಅಯ್ಯೋ ಅಳಿಯ ಅಂತ ಮಾಡಿಕೊಟ್ರು. 7 ವರ್ಷ 8 ವರ್ಷ ಎಲ್ಲ ಚೆನ್ನಾಗಿದ್ದರು. ಅವ್ರ ಪಾಪ ಆ ಅಪ್ಪನಿಗೆ ಆ ಮಗಳು ಕಂಡ್ರೆ ಪ್ರೀತಿ, ಮಗನ ಕಂಡ್ರೆ ಪ್ರೀತಿ. ಮಕ್ಕಳಂದರೆ ಎಲ್ಲರಿಗೂ ಪ್ರೀತಿ ಅಲ್ವ ತಂದೆ ತಾಯಿಗೆ. ದೂರ ಮಾಡ್ತಾರೆ ಇವರು. ಕರ್ಮಗಳ ಅಂಟಿಸ್ಕೊಳ್ಳಿ, ಏನು ಚಿಂತೆ ಇಲ್ಲ. ಇವತ್ತು ಅವ್ರದ್ದು ಪ್ರಾಬ್ಲಮ್ ಆಗುತ್ತೆ, ನಾಳೆ ನಿಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ. ಅದು ನಮ್ಮ ಜ್ಯೋತಿಷ್ಯದ ಸಮಸ್ಯೆ. ಕರ್ಕೊಂಡೋಗಿ ಮಕ್ಕಳು ಮಾತಾಡಿಸ್ಬೇಡ, ಅವ್ರದ್ದೇ ಮಗ, ನಿಮ್ಮ ಮಗ, ಬಟ್ ಅವ್ರ ಮಗ ಅಲ್ವ ಫಸ್ಟು. ಮಗುನ ಮಾತಾಡಿಸ್ಬೇಡ, ತಂದೆ ಹತ್ರ ಮಾತಾಡೋ, ಸರಿ ಇಲ್ಲ ಅವನು. ಕೇಸ್ ಟು ಕೇಸ್ ನೋಡಿದ್ದೀನಿ ನಾನು. ಅಂಥದ್ದೇನು ಬಂದು ಮಾತಾಡಿದಾಗ ಏನು ಮಾಡೋಕ್ಕಾಗಿಲ್ಲ. ಇವತ್ತು ಲಾನು ಸ್ವಲ್ಪ ಹಂಗೆ ಇದೆ, ಸಾಫ್ಟ್ ಕಾರ್ನರ್ ಇದೆ, ಅದು ನೋಡಿದ್ದೀವಿ. ಎಷ್ಟೋ ಜನ ನಮ್ಮ ಹತ್ರ ಲಾಯರ್ಸ್ ಬರ್ತಾರೆ, ಏನು ಮಾಡೋಕ್ಕಲ್ಲ ಸರ್, ಈಗ ಎಲ್ಲ ಸಮಾನವಾಗಿದ್ದಾರೆ, ಲಾ ಮಾತ್ರ ಚೇಂಜ್ ಆಗಿಲ್ಲ ಅಂತಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಸರ್ ಮಗುನ ನೋಡಬೇಕು, ಮಗುನ ಮಾತಾಡಿಸ್ಬೇಕು ಸರ್, ಬೇಜಾರಾಗ್ತಾಯಿದೆ, ಅವ್ರಿಗೆ ಕಾಲ್ಗೂ ಬಿದ್ದಿದ್ದೀನಿ, ಫೋನ್ ಮಾಡು ಅಂತ ಹೇಳ್ತೀನಿ. ಮಕ್ಕಳ ಹತ್ರ ಮಾತಾಡ್ಸೋದೇ ಇಲ್ಲ. ಆ ಮಗುಗೆಲ್ಲ ಕೆಟ್ಟದೇ ಹೇಳ್ಕೊಟ್ಬಿಡ್ತಾಳೆ, ನಾನು ಕಳ್ಳ ಅಂತೆ, ನಾನು ಸರಿ ಇಲ್ವಂತೆ, ನಾನು ಅದು ಮಾಡ್ತೀನಂತೆ. ನಾನು ಹೋದರೆ ನನ್ನೊಂಥರ ಟೆರರಿಸ್ಟ್ ಥರ ನೋಡ್ತಾರೆ, ನನ್ನೊಂಥರ ಕಳ್ಳನ ಥರ ನೋಡ್ತಾರೆ ನಮ್ಮ ಮಕ್ಕಳು. ಎಷ್ಟು ಹೇಳ್ಕೊಳಕ್ಕಾಗಲ್ಲ ಸರ್, ಮನಸ್ಸಲ್ಲಿ ಬೇಜಾರಾಗುತ್ತೆ ಅಂತ. ಇಂಥವೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಡೆಯೋಂಥ ವಿಚಾರನ. ಅದು ಕಲಿಯುಗ. ವೆರಿ ಡಿಫಿಕಲ್ಟ್. ಕೆಲವೆಲ್ಲ ವಿಚಾರಗಳು ನಾನು ಹೇಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೇನು ಪರಿಹಾರ ಕೊಡಲಿ? ಎಷ್ಟೆಷ್ಟೆಲ್ಲ ಪರಿಹಾರ ಕೊಟ್ಟರು ಚೇಂಜ್ ಆಗಿಲ್ಲ. ಕೊನೆಗೆ ಸೋತೋಗಿ ಬಿಟ್ಟು ಇನ್ನಾಗಲ್ಲ ಅಂತ ಹೇಳಿ 6 ವರ್ಷ ಒದ್ದಾಡಿ ಕೊನೆಗೆ ಡೈವರ್ಸ್ ತೊಗೊಂಡು ಅದೇ ವಿಚಾರದಲ್ಲಿ ನನಗೆ ಯಾವುದು ಮದುವೆ ಬೇಡ ಅನ್ನೋರು ತುಂಬ ಜನ ಇದ್ದಾರೆ. ನಾನು 2 ಸೈಡು ಪ್ರಾಬ್ಲಮ್ ಇರೋದು ಹೇಳ್ತಾ ಇದ್ದೀನಿ, ಒಂದು ಸೈಡ್ ಹೇಳ್ತಾ ಇದ್ದೀನಿ. ಇವತ್ತು ಹಾರೋಸ್ಕೋಪ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನನಗೆ ಅಲ್ಲಿ ಮನದಟ್ಟಾಯಿತು. ಅದು ಬಿಟ್ಬಿಟ್ಟು ಈ ಸಾಡೆ ಸಾತಿ ಇಂಥವೆಲ್ಲ ಹೇಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರನೂ ಹಾಳು, ಇಲ್ಲಿ ಅವ್ರಿಗೆ ಶಾಸ್ತ್ರದ ಮೇಲೆ ನಂಬಿಕೆನೂ ಹೋಯಿತು, ಹಾಗೆ ಹಿಂದೂ ಧರ್ಮದ ಮೇಲೂ ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ.
ಇದೆಲ್ಲ ಚೈನ್ ಲಿಂಕ್. ನನ್ನ ಅನುಭವದಲ್ಲಿ ಇದು ಚೈನ್ ಲಿಂಕ್. ಇದು 100% ಯಾರು ವೀಕ್ಷಕರು ನೀವು ನೋಡ್ತಾ ಇದ್ದೀರಾ, ನೀವೊಂದು ಆಲೋಚನೆ ಮಾಡಿ, ಎಷ್ಟು ಜನ ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನೆಲ್ಲ ಕೇಳಿ ಜ್ಯೋತಿಷ್ಯ ನಂಬ್ತೀರಾ ಅಂತಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ನನಗೆ ಫೋನ್ ಮಾಡಿ ದಯವಿಟ್ಟು ಕೇಳಿ. ದಿನ ನೀವು ಫೋನ್ ಮಾಡಿಬಿಟ್ಟು ನೀವು ನನ್ನ ಮದುವೆ ಯಾವಾಗ, ನನ್ನ ಕೆಲಸ ಯಾವಾಗ ಅಂತ ಬಿಟ್ಬಿಟ್ಟು ನೀವು 10ರಿಂದ 20 ಜನ ನಿಮ್ಮ ಅಕ್ಕಪಕ್ಕ ಇರೋದು ನೀವು ಜ್ಯೋತಿಷ್ಯ ನಂಬ್ತೀರಾ ಅಂತ ನೀವು ಲಿಸ್ಟ್ ಮಾಡಿ, ಅವ್ರ ಹೆಸರು ಲಿಸ್ಟ್ ಮಾಡಿ. 10 ಜನದಲ್ಲಿ ಎಷ್ಟು ಜನ ಜ್ಯೋತಿಷ್ಯ ನಂಬ್ತಾರೆ, ಎಷ್ಟು ಜನ ಬಿಲೀವ್ ಮಾಡ್ತಾರೆ, ಎಷ್ಟು ಜನ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾರೆ, ಎಷ್ಟು ಜನ ಇಲ್ಲ ಅಂತ ಹೇಳ್ತಾರೆ. ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮಗೆ ಆಶ್ಚರ್ಯ ಆಗಿ ಹೇಳ್ತೀನಿ ನನಗೆ. ಅಂಥದ್ದು ಕಾಲ್ ಮಾಡಿ, ಸ್ವಾರ್ಥರಾಗಬೇಡಿ. ಕಾಲ್ ಮಾಡೋರು ಯಾವಾಗಲೂ ನನ್ನ ಮದುವೆ ಯಾವಾಗ, ನನ್ನ ಮಗಳು ಯಾವಾಗ ಕಲ್ಸಕ್ಕೆ ಹೋಗ್ತಾಳೆ, ಈ ಮದರ್ ಇಂಡಿಯಾ ಅಲ್ಲಿರೋರೆಲ್ಲ ಇಷ್ಟೇನಾ, ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇಷ್ಟೇನಾ? ಕಳೆದ 8 ವರ್ಷದಿಂದ ನಾನು ಜ್ಯೋತಿಷ್ಯ ಎತ್ತಿಡಿಬೇಕು ಅಂತ ಮಾತಾಡ್ತಾ ಇದ್ದಾಗ ಒಬ್ಬರಾದರೂ ಸ್ವಲ್ಪ ಮಾತಾಡಬೇಕಲ್ರಿ. ಹಾಂ, ಇಲ್ವಾ ಜೋಶ್ ಇಲ್ವಾ ಒಳಗಡೆ ನಿಮ್ಮಲ್ಲಿ? ತಾಕತ್ತಿಲ್ವಾ ಒಂದು 5 ನಿಮಿಷ ಆದ್ರೂ ಮಾತಾಡೋಕ್ಕೆ? ನಿಮ್ಮದು ಹೇಳ್ತೀನಿ ನಾನು, ಕಾಲ್ ತಗೊಂಡ್ಮೇಲೆ ನಿಮ್ದು ಇದ್ದೇ ಇರುತ್ತೆ, ಅದು ಹೇಳ್ತೀನಿ. ಆದರೂ ಜೋಶ್ ಬೇಕಲ್ವಾ? ಒಂದು ಶಾಸ್ತ್ರ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ನಂದು ಇಷ್ಟೆಲ್ಲ ಅನುಭವ ಆಗಿದೆ, ನನಗೆ ಈ ಥರ ಆಚೆ ಕಡೆ ಹಿಂಗಿದೆ, ಮಾತಾಡಬೇಕು. ಅದರಲ್ಲಿ ಏನಿದೆ? ಒಂದು ಫ್ರೀ ಸಿಕ್ಕಿದ ತಕ್ಷಣ ಫಿನೈಲ್ ಕುಡಿಬಾರ್ದು, ಸ್ವಾಭಿಮಾನ ಇರಬೇಕು. ಫ್ರೀ ಕೊಡ್ತೀನಿ ನಾನು, ಫ್ರೀ ಹೇಳ್ತೀನಿ, ಫ್ರೀ ಕೊಟ್ಟರೆ ಫಿನೈಲ್ ಕುಡಿಬಾರ್ದು. ಜ್ಯೋತಿಷ್ಯ ಶಾಸ್ತ್ರನ ಉಳಿಸಿ ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು.